ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಸಿಮಿಲರ್ ಸ್ಪೆಸಿಫಿಕೇಶನ್ ಇರುವಂಥ ಎರಡು ಹೊಸ ಸ್ಮಾರ್ಟ್ಫೋನ್ಗಳಿದೆ. ಒಂದು ರಿಯಲ್ಮಿ ನಿಯೋ 8. ಇದು ಚೈನಾ ಸ್ಮಾರ್ಟ್ಫೋನ್ ಆಯಿತಾ, ಚೈನಾದಿಂದ ಇಂಪೋರ್ಟ್ ಆಗಿರುವಂಥದ್ದು, ನಮ್ಮ ದೇಶದಲ್ಲಿ ಇನ್ನೂ ಲಾಂಚೇ ಆಗಿಲ್ಲ. ಇನ್ನೊಂದು ಐಕ್ಯೂ 15R ಮೊನ್ನೆ ನಮ್ಮ ದೇಶದಲ್ಲಿ ಲಾಂಚ್ ಆಗುತ್ತೆ. ಈ ಎರಡರದ್ದು ಸ್ಪೆಸಿಫಿಕೇಶನ್ ಕಂಪೇರ್ ಮಾಡೋದಕ್ಕೆ ಹೋದರೆ ಮೋಸ್ಟ್ ಆಫ್ ದ ಸ್ಪೆಸಿಫಿಕೇಶನ್ ತುಂಬ ಸಿಮಿಲರ್ ಇದೆ ಮತ್ತು ಕೆಲವೊಂದು ಸ್ಪೆಸಿಫಿಕೇಷನ್ನು ಈ ರಿಯಲ್ಮಿ ನಿಯೋ 8ಅಲ್ಲಿ ಮಚ್ ಬೆಟರ್ ಇದೆ. ಸೊ ಲೆಕ್ಕದಲ್ಲಿ ಈ ರಿಯಲ್ಮಿ ನಿಯೋ 8ನ ಬೆಲೆ ಸ್ವಲ್ಪ ಜಾಸ್ತಿ ಇರಬೇಕು, ಆದರೆ ವಾಸ್ತವದಲ್ಲಿ ಈ ಎರಡೂ ಫೋನ್ಗಳ ಪ್ರೈಸ್ ಡಿಫರೆನ್ಸ್ನಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮ ದೇಶದಲ್ಲಿ ಲಾಂಚ್ ಆಗಿರುವಂಥ ಐಕ್ಯೂ 15R ಬೆಲೆ ಬೇಸ್ ವೇರಿಯಂಟೇ 8GB 256GB ವೇರಿಯಂಟೇ 45,000 ರೂಪಾಯಿ ಇದೆ. ಬ್ಯಾಂಕ್ ಆಫರ್ ಸೇರಿಸಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ಇದಕ್ಕಿಂತ ಮಚ್ ಬೆಟರ್ ಸ್ಪೆಸಿಫಿಕೇಶನ್ ಇರುವಂಥ ಈ ರಿಯಲ್ಮಿ ನಿಯೋ 8 ಚೈನಾದಲ್ಲಿ ಬರೀ 32,000 ರೂಪಾಯಿಗೆ ಲಾಂಚ್ ಆಗಿದೆ. ಅದು ಕೂಡ 12GB ರ್ಯಾಮು 256GB ಸ್ಟೋರೇಜ್ ವೇರಿಯಂಟು. ಇದೇ ಸ್ಟೋರೇಜ್ ವೇರಿಯಂಟು ಈ ಐಕ್ಯೂ 15Rನಲ್ಲಿ 48,000 ರೂಪಾಯಿ ಆಗುತ್ತೆ. 48,000 ಬ್ಯಾಂಕ್ ಆಫರ್ ಸೇರಿಸೂ 44,000 ರೂಪಾಯಿ ಆಗುತ್ತೆ. ಪ್ರೈಸ್ ಡಿಫ್ರೆನ್ಸ್ ನೋಡ್ಕೊಳ್ಳಿ, ಹತ್ತತ್ರ 12,000ರಿಂದ 15,000 ರೂಪಾಯಿ ಪ್ರೈಸ್ ಡಿಫ್ರೆನ್ಸು. ಇದಕ್ಕಿಂತ ಬೆಟರ್ ಸ್ಪೆಸಿಫಿಕೇಶನ್ ಇರುವಂಥ ಚೈನಾದಲ್ಲಿ ಇಷ್ಟು ಕಡಿಮೆಗೆ ಸಿಗ್ತಿರ್ಬೇಕಾದ್ರೆ ನಾವೇನಕ್ಕೆ ಈ ಫೋನಿಗೆ ಇಷ್ಟೊಂದು ಜಾಸ್ತಿ ಕೊಡ್ತಾ ಇದ್ದೀವಿ ಅನ್ನೋವಂಥ ಪ್ರಶ್ನೆ ಬಂದೇ ಬರುತ್ತೆ. ಆಯಿತಾ, ಬನ್ನಿ ಡೈರೆಕ್ಟಾಗಿ ಎರಡರದು ಕಂಪ್ಯಾರಿಸನ್ ಮಾಡೋಣ. ಆಯಿತಾ, ಹೌದು, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಲಿ ಎರಡು ಕೂಡ ತುಂಬ ಸಿಮಿಲರ್ ಇದೆ. ಎರಡರಲ್ಲೂ ಕೂಡ ಅಲ್ಯೂಮಿನಿಯಂ ಫ್ರೇಮ್ ಇದೆ, ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಗ್ಲಾಸು. ಒಪ್ಕೊಳ್ಳೋಣ ಆಯಿತಾ, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಲಿ ಎರಡೂ ಕೂಡ ಸೂಪರ್, ತುಂಬ ಸಿಮಿಲರ್ ಇದೆ, ಏನು ಚೇಂಜಸ್ ಇಲ್ಲ ಅಂತ ಅಂದುಕೊಳ್ಳೋಣ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಹೌದು, ಎರಡು ಕೂಡ ಅಮೂಲ್ಯ ಡಿಸ್ಪ್ಲೇನೇ. ಬಟ್ ರಿಫ್ರೆಶ್ ರೇಟಲ್ಲಿ ಈ ರಿಯಲ್ಮಿ ನಿಯೋ 8ಅಲ್ಲಿ ನಮಗೆ 165 ಹರ್ಟ್ಸಿಂದು ಡಿಸ್ಪ್ಲೇ ಇದೆ, ಈ ಕಡೆ 144 ಹರ್ಟ್ಸು. ಎರಡು ಕೂಡ ಒಳ್ಳೆಯದೇ, ಬಟ್ ಇದರಲ್ಲಿ ನಮಗೆ ಮಚ್ ಬೆಟರ್ ರಿಫ್ರೆಶ್ ರೇಟ್ ಸಿಗ್ತಾ ಇದೆ. ಮತ್ತು ಬ್ರೈಟ್ನೆಸ್ನಲ್ಲೂ ಕೂಡ ಅಷ್ಟೇ, ಈ ರಿಯಲ್ಮಿ ನಿಯೋ 8 ಹೆವಿ ಜಾಸ್ತಿ ಬ್ರೈಟ್ನೆಸ್ ಇದೆ, ಪೀಕ್ ಬ್ರೈಟ್ನೆಸ್ ಈ ಐಕ್ಯೂಗಿಂತ ಮಚ್ ಬೆಟರ್ ಇದೆ. ಸೊ ಡಿಸ್ಪ್ಲೇನಲ್ಲಿ ನೋಡೋದಕ್ಕೆ ಹೋದರೆ ಆನ್ ಪೇಪರ್ ರಿಯಲ್ಮಿ ಡಿಸ್ಪ್ಲೇನೇ ಮಚ್ ಬೆಟರ್ ಇದೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ನಲ್ಲಿ ಅಂಥ ಡಿಫ್ರೆನ್ಸ್ ಏನೂ ಇಲ್ಲ. ಆಯಿತಾ, ಸೊ ಎರಡರಲ್ಲೂ ಕೂಡ LPDDR5X ರ್ಯಾಮ್ ಮತ್ತು UFS 4.1 ಸ್ಟೋರೇಜ್ ಎರಡರಲ್ಲೂ ಇದೆ. ಸೊ ಇದರಲ್ಲಿ ಅಲ್ಟ್ರಾ ಅಂತ ಅಂತಾರೆ, ಸೊ ಅದು ಅಂಥ ಡಿಫ್ರೆನ್ಸನ್ನು ಮಾಡೋದಿಲ್ಲ ನಂಗೆ ಅನ್ನಿಸ್ತಂಗೆ. ಇನ್ನು ಇದಾದ ನಂತರ ಪರ್ಫಾರ್ಮೆನ್ಸ್ ಎರಡು ಕೂಡ ಸಿಮಿಲರ್. ಅಂಥದ್ದು ಬೆಂಚ್ ಮಾರ್ಕ್ ಎರಡನ್ನು ಕೂಡ ತೋರಿಸ್ತಾ ಇದ್ದೀನಿ. ಎರಡು ತುಂಬ ಸಿಮಿಲರ್ ಇದೆ, ಎರಡು ಕೂಡ ಸೇಮ್ ಪ್ರೊಸೆಸರ್, ಆಬ್ವಿಯಸ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್, ಎರಡು ಸಿಮಿಲರು. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ನೀವು ನಂಬಲ್ಲ, ನಮಗೆ ಈ ರಿಯಲ್ಮಿ ಚೈನೀಸ್ ಫೋನಲ್ಲಿ ಪೆರಿಸ್ಕೋಪಿಕ್ ಕ್ಯಾಮ್ರಾ ಇದೆ ಗುರು, 50 MP. ಇದರಲ್ಲಿ ಯಾವುದೇ ಪೆರಿಸ್ಕೋಪಿಕ್ ಕ್ಯಾಮ್ರಾ ಸಿಗ್ತಾ ಇಲ್ಲ. ನಾವು ಕ್ಯಾಮ್ರಾ ಕಂಪೇರ್ ಮಾಡ್ದಂಗೆ ಈ ರಿಯಲ್ಮಿ ಫೋನಲ್ಲೇ ಮಚ್ ಬೆಟರ್ ಕ್ಯಾಮ್ರಾ ಇದೆ, ಸಕ್ಕತ್ತಾಗಿದೆ, ಇದಕ್ಕಿಂತ ಚೆನ್ನಾಗಿದೆ ಇದು. ಬಟ್ ಇದೇ ಕಡಿಮೆ ದುಡ್ಡು, 12,000-13,000 ರೂಪಾಯಿ ಕಡಿಮೆ ಗುರು ಇದು ಚೈನಾದಲ್ಲಿ. ಅದು ಹೆಂಗೆ ಸಾಧ್ಯ? ನಮ್ಮ ದೇಶದಲ್ಲಿ ಯಾಕೆ ನಾವು ಇಷ್ಟೊಂದು ಜಾಸ್ತಿ ಕೊಡ್ತಾ ಇದ್ದೀವಿ? ಲಿಟ್ರಲಿ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಎರಡರದ್ದು ಕೂಡ ನೀವೇ ಜಡ್ಜ್ ಮಾಡ್ಬೋದು. ಆಯಿತಾ, ಸೊ ಹೌದು, ಈ ರಿಯಲ್ಮಿದು ಕಲರ್ಸ್ ಎಲ್ಲ ಆಪ್ಟಿಮೈಸ್ ಆಗಿಲ್ಲ, ಬಟ್ ಸ್ಟಿಲ್ ಕ್ವಾಲಿಟಿ, ಕ್ಯಾಮ್ರಾ ಆಪ್ಷನ್ಸ್ ಇದರಲ್ಲಿ ಮಚ್ ಬೆಟರ್ ಇದೆ. ಕ್ಯಾಮ್ರಾ ಈಸಿ ವಿನ್ನರು ಈ ಒಂದು ಚೈನೀಸ್ ಚೀಪ್ ರಿಯಲ್ಮಿ ನಿಯೋ 8 ಫೋನು. ಫ್ರಂಟ್ ಕ್ಯಾಮ್ರಾ ಮೆಗಾಪಿಕ್ಸೆಲ್, ಹೌದು, ಈ ಐಕ್ಯೂನಲ್ಲಿ 32 MP ಇದೆ, ಇದರಲ್ಲಿ ಬರೀ 16 MP ಇದೆ. ಬಟ್ ಕ್ವಾಲಿಟಿ ನನಗೆ ಎರಡು ತುಂಬ ಸಿಮಿಲರ್ ಅಂತ ಅನ್ನಿಸ್ತು. ಆಯಿತಾ, ಎರಡು ವೈಡ್ ಆಗಿದೆ. ಸೊ ಫ್ರಂಟ್ ಕ್ಯಾಮ್ರಾ ಬಿಟ್ಟಾಗಿ ರಿಯರ್ ಕ್ಯಾಮ್ರಾದಲ್ಲಿ ಹೆವಿ ಡಿಫ್ರೆನ್ಸ್ ಇದೆ. ಇನ್ನು ಬ್ಯಾಟ್ರಿಗೆ ಬಂದರೆ ಇದರಲ್ಲೂ ಕೂಡ ಅಷ್ಟೇ, ರಿಯಲ್ಮಿನಲ್ಲಿ 8,000 mAh ಕೆಪಾಸಿಟಿ ಬ್ಯಾಟ್ರಿ ಇದ್ದರೆ, ಈ ಕಡೆ ಐಕ್ಯೂನಲ್ಲಿ 7,600 mAh ಕೆಪಾಸಿಟಿ. ತುಂಬ ಡಿಫ್ರೆನ್ಸ್ ಏನೂ ಇಲ್ಲ, ಬಟ್ ಸ್ಟಿಲ್ ಚಾರ್ಜಿಂಗ್ ಸ್ಪೀಡು ಕೂಡ ಅಷ್ಟೇ. ನಿಮಗೆ ಐಕ್ಯೂನಲ್ಲಿ 100 ವ್ಯಾಟ್ ಇದೆ, ಈ ರಿಯಲ್ಮಿನಲ್ಲಿ ಸ್ವಲ್ಪ ಕಡಿಮೆ 80 ವ್ಯಾಟು. ಸೊ ಬ್ಯಾಟ್ರಿ ಇದ್ದೊಡ್ದಿದೆ, ಚಾರ್ಜಿಂಗ್ ಸ್ಪೀಡ್ ಇದ್ದೊಡ್ದಿದೆ. ಸೊ ಎರಡು ಕೂಡ ಕಾಂಪನ್ಸೇಟ್ ಅಂತ ಅನ್ಬೋದು. ಇನ್ನು ಎರಡರಲ್ಲೂ ಕೂಡ ನಮಗೆ 3D ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ನೇ ಕೊಟ್ಟಿದ್ದಾರೆ. ಸೊ ನೋಡೋದಕ್ಕೆ ಹೋದರೆ ಆನ್ ಪೇಪರ್ ಸ್ಪೆಸಿಫಿಕೇಷನ್ನು ಈ ಚೈನೀಸ್ ರಿಯಲ್ಮಿ ನಿಯೋ 8 ಮಚ್ ಬೆಟರ್ ಇದೆ. ಬಟ್ ಪ್ರೈಸ್ ಡಿಫ್ರೆನ್ಸ್ ಅಲ್ಲ, 32,000 ಇಲ್ಲಿ, ಇನ್ನೊಂದು ಕಡೆ 45-48,000 ಇಲ್ಲಿ. ಇದು ಬೇಡಪ್ಪ. ಆ್ಯಕ್ಚುಲಿ ಈ ಐಕ್ಯೂ 15R ಇದೇ ಫೋನೇ ಚೈನಾದಲ್ಲಿ ಆಲ್ರೆಡಿ ಲಾಂಚ್ ಆಗಿದೆ, ಬೇರೆ ಹೆಸರಲ್ಲಿ ಲಾಂಚ್ ಆಗಿದೆ, ಐಕ್ಯೂ Z11 ಟರ್ಬೋ ಅಂತ. ನೀವು ಬೇಕಾದ್ರೆ ಗೂಗಲ್ ಮಾಡ್ಕೊಳ್ಳಿ. ಆಯಿತಾ, ಸೇಮ್ ಸ್ಪೆಸಿಫಿಕೇಷನು, ಸೇಮ್ ಫೋನ್, ನೋಡೋಕ್ಕೂ ಒಂದೇ ಥರ ಇದೆ, ಹಾರ್ಡ್ವೇರು ಪ್ರತಿಯೊಂದು ಕೂಡ ಸೇಮು.
ಈ ಐಕ್ಯೂ 15R ಮತ್ತು ಐಕ್ಯೂ Z11 ಟರ್ಬೋ ಎರಡು ಒಂದೇ ಫೋನು. ಸೊ ಚೈನಾದಲ್ಲಿ Z11 ಟರ್ಬೋ ಅಂತ ಲಾಂಚ್ ಆದರೆ ಅದೇ ಫೋನ್ ನಮ್ಮ ದೇಶದಲ್ಲಿ ಐಕ್ಯೂ 15R ಅಂತ ಲಾಂಚ್ ಆಗಿದೆ. ಇನ್ನೊಂದು ಕಾಮಿಡಿ ವಿಷಯ ಏನಪ್ಪ ಅಂದರೆ ಚೈನಾದಲ್ಲಿ 8GB ರ್ಯಾಮ್ ವೇರಿಯಂಟ್ ಇಲ್ಲವೇ ಇಲ್ಲ. ನಮ್ಮ ದೇಶದಲ್ಲಿದೆ, ಚೈನಾದಲ್ಲಿ 8GB ರ್ಯಾಮ್ ವೇರಿಯಂಟ್ ಇಲ್ಲ. ನಮ್ಮ ದೇಶದಲ್ಲಿ ಪ್ರೈಸನ್ನು ಸ್ವಲ್ಪ ಕಡಿಮೆ ಮಾಡೋದಕ್ಕೋಸ್ಕರ ರ್ಯಾಮನ್ನು ಕೂಡ ಕಡಿಮೆ ಮಾಡಿ ಲಾಂಚ್ ಮಾಡ್ತಾರೆ ಆಯಿತಾ. ಸೊ ಚೈನಾದಲ್ಲಿ ಈ ಫೋನಿಂದು 12GB ರ್ಯಾಮು 256GB ಸ್ಟೋರೇಜ್ ವೇರಿಯಂಟಿಗೆ ಬರೀ 32,000 ರೂಪಾಯಿ. 32,000. ಇದೇ ಸ್ಟೋರೇಜ್ ವೇರಿಯಂಟು ನಮ್ಮ ದೇಶದಲ್ಲಿ 48,000. ಬ್ಯಾಂಕ್ ಆಫರ್ ಸಿಕ್ಕರೂ 44,000 ರೂಪಾಯಿ. ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡ್ಕೊಂಡೇ ಪ್ರೈಸ್ ಡಿಫ್ರೆನ್ಸು 12,000 ರೂಪಾಯಿ ಇದೆ. ನೀವು ಅನ್ಕೊಬೋದು ಮೋಸ್ಟ್ಲಿ ಚೈನಾದಲ್ಲಿ ಸೇಲ್ಸ್ ಟ್ಯಾಕ್ಸು GST ಎಲ್ಲ ಇಲ್ಲ ಅಂತ. ಆ್ಯಕ್ಚುಲಿ ಚೈನಾದಲ್ಲಿ ಸೇಲ್ಸ್ ಟ್ಯಾಕ್ಸ್ ಇದೆ, ಅದನ್ನು ಇನ್ಕ್ಲೂಡ್ ಮಾಡೇ ಹೇಳ್ತಾ ಇರೋದು ಆಯಿತಾ. ಸೊ ಸೇಲ್ಸ್ ಟ್ಯಾಕ್ಸು ಸ್ವಲ್ಪ ಕಡಿಮೆ ನಮ್ಮ ದೇಶಕ್ಕೆ ಕಂಪೇರ್ ಮಾಡ್ಕೊಂಡು. ನಮ್ಮ ದೇಶದಲ್ಲಿ 18%, ಚೈನಾದಲ್ಲಿ 13% ಆಯಿತಾ. ಸೊ 13% ಆ್ಯಡ್ ಮಾಡೂ ಈ ಫೋನ್ನ ಬೆಲೆ ಚೈನಾದಲ್ಲಿ 32,000 ರೂಪಾಯಿ. ನಮ್ಮ ದೇಶದಲ್ಲಿ ನೋಡ್ರಪ್ಪ, ನಾವೆಲ್ಲರೂ 12,000-15,000 ರೂಪಾಯಿ ಬೆಲೆ ಜಾಸ್ತಿ ಕೊಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಈ ಸ್ಪೇರ್ಸ್ನೆಲ್ಲ ಇಂಪೋರ್ಟ್ ಮಾಡ್ಕೋಬೇಕಲ್ವ, ಅದ್ರ ಮೇಲೆ ಡ್ಯೂಟಿ ಹಾಕ್ತಾರೆ, ಅದ್ರ ಮೇಲೆ GST ಆ್ಯಡ್ ಮಾಡ್ತಾರೆ. ಸೊ ಎಲ್ಲ ಅದು ಸೇರಿ ನಮ್ಮ ಜನರ ತಲೆ ಮೇಲೇ ಬರೆ ಇಡ್ತಾರೆ ಆಯಿತಾ. ಬರೀ ಇದೊಂದು ಬ್ರ್ಯಾಂಡು ಅಂತ ಅಲ್ಲ ಆಯ್ತು, ಎಲ್ಲ ಬ್ರ್ಯಾಂಡು ಅಷ್ಟೇ. ನೀವು ಬೇರೆ ಬ್ರ್ಯಾಂಡ್ಗಳು ಚೈನೀಸ್ ಪ್ರೈಸ್ ನೋಡಿ, ಇಂಡಿಯನ್ ಪ್ರೈಸ್ ನೋಡಿ, ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಅಂದರೆ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ನಮ್ಮ ದೇಶದವ್ರ ತಲೆ ಮೇಲೆ ಯಾಕೆ ಹಿಂಗೆ ಹೊಡಿತಾರೆ ಅಂತ ಗೊತ್ತಿಲ್ಲ. ಇದಕ್ಕೆ ಬ್ರ್ಯಾಂಡ್ಗಳು ಬ್ಲೇಮ್ ಮಾಡಬೇಕಾ ಅಥವಾ ಸರ್ಕಾರದವ್ರು ಬ್ಲೇಮ್ ಮಾಡಬೇಕಾ ನನಗೆ ಗೊತ್ತಿಲ್ಲ ಆಯಿತಾ. ಸೊ ನಂಗೆ ಅನ್ನಿಸ್ತಂಗೆ ಮೋಸ್ಟ್ಲಿ ಸರ್ಕಾರದ್ದೇ ಇರಬಹುದು, ಟ್ಯಾಕ್ಸ್ ಎಕ್ಸ್ಟ್ರಾ ಬೀಳ್ತಾ ಇದೆ ನಮ್ಮ ದೇಶದಲ್ಲಿ ಅಂತ ಎಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ. ಸೊ ಇದು ಈ ವಿಡಿಯೋ ನೋಡ್ರಪ್ಪ, ನಿಮಗೆ ಈ ಪ್ರೈಸ್ ಡಿಫ್ರೆನ್ಸನ್ನು ನೋಡಿ ಏನು ಅನ್ನಿಸ್ತಾ ಇದೆ. ಇದು ಡಿವೈಸ್ಗಳನ್ನ ಕಂಪೇರ್ ಮಾಡೋದಿರಲಿಲ್ಲ ಆಯಿತಾ, ಪ್ರೈಸ್ ಡಿಫ್ರೆನ್ಸನ್ನು ಕಂಪೇರ್ ಮಾಡಬೇಕಿತ್ತು. ಚೈನಾದಲ್ಲಿ ಫೋನ್ ಇಷ್ಟು ಕಡಿಮೆ ಸಿಗ್ತಿರ್ಬೇಕಾದ್ರೆ ನಮಗೆ ಯಾಕೆ ಸಿಗ್ತಿಲ್ಲ ಅಂತ ಅಷ್ಟೇ ಪ್ರಶ್ನೆ. ಸೊ ಐ ಹೋಪ್ ನಿಮಗೆ ಇದರಿಂದ ಒಂದು ಅವೇರ್ನೆಸ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.